ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ಕರ್ನಾಟಕ ವಿಧಾನಸಭೆಯೊಳಗೆ ಮೊದಲು ಮೈಸೂರು ರಾಜ್ಯ ವಿಧಾನಸಭಾ ಇದ್ದಾಗ ಭಾಳ ಪ್ರಾಮಾಣಿಕವಾದ ರಾಜಕಾರಣಿಗಳು ಇರ್ತಿದ್ರು. ಎಂದೂ ಈ ಕೈ ಒಡ್ಡಿದವರಲ್ಲ ಯಾರಂತಕ್ಕೂ ಕೆಲಸಗಾರರ. ಇತ್ತೀಚಿನ ದಿನಮಾನದಾಗ MLA ಒಮ್ಮೆ ಆಗಿಬಿಟ್ಟು ಅಂದ್ರೆ ನಮ್ಮ 10 ತಲೆಮಾರು ಮಟ್ಟ ನಮ್ಮದು ನಡೀತೈತೆ ಅಂತ ಹಿಂಗೆ ಭಾವನಾ ಐತೆ ಅಂತ ಮಂದಿ ಮಾತಾಡ್ತಿರ್ತೈತೆ. ಅದ್ರಾಗ ತೊಡೆ ಮಂದಿ ಪ್ರಾಮಾಣಿಕರು ಅದಾರ. ಈಗಿನ ವಿಧಾನ ಸಭೆಯೊಳಗೆ ವಿಧಾನ ಪರಿಷತ್ದಾಗೂ 8-9 ಸಲ ಆರಿಸುವಾದವ್ರು ಅದಾರ. ವಿಧಾನಸಭೆಯೊಳಗೂ 8-9 ಸಲ ಆರಿಸುವಾದವ್ರು ಅದಾರ. 1 ಸಲ ಹೋದವ್ರು ಅದಾರ, 2 ಸಲ ಅದಾರ, 3-4 ಸಲ ಹೋದವ್ರು ಅದಾರ MLAಗಳು. ತೊಡೆ ಮಂದಿ ಮತದಾರಿಗೆ ಕೊಟ್ಟ ಭರವಸೆಗಳ್ನ ಮರೆತು ಬಿಡ್ತಾರೆ ಆರಿಸುವಾದ್ಮ್ಯಾಗ. ಹೋಗ್ಬಿಡ್ದೆ ನೋಡ್ರಿ ನೀವು. ಈಗ 224 ಮಂದಿ MLAಗಳ ಪೈಕಿ ಚಲೋ ಮಂದಿ ಇದ್ದವ್ರದ್ದಷ್ಟು ಹೇಳ್ತಿರ್ತಾನೆ ನಾನು. ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ನಾವೆಲ್ಲ ಪಕ್ಷದವ್ರದ್ದು ಯಾರೇ ಚಲೋ ಕೆಲಸ ಮಾಡಿದರೆ ಹೇಳ್ತಿರ್ತೇವೆ. ಇವತ್ತು ನಾ ಹೇಳಕ್ಕೆ ಹೊಂಟಿದ್ದು ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ಅಭಯ್ ಪಾಟೀಲ್ರ ಬಗ್ಗೆ. ಅಲ್ಪಸಂಖ್ಯಾತರವರು ಒಮ್ಮೆ ಹಿರೇಬಾಗೇವಾಡಿ ಕ್ಷೇತ್ರದಿಂದ ಆರಿಸಿ ಬರ್ತಾರೆ, ಮತ್ತು ಬೆಳಗಾವಿ ದಕ್ಷಿಣಕ್ಕೆ ಹೋಗ್ತಾರೆ. ಅವ್ರ ಮತಕ್ಷೇತ್ರದಾಗ ಅವ್ರ ಓಟ್ ಭಾಳ ಕಡಿಮೆ ಆದರೂ ಕೆಲಸಗಾರ ಅಂತ ಮಂದಿ ಮಾತಾಡ್ತಿರ್ತೈತಿ. ಇವತ್ತು ಅಭಯ್ ಪಾಟೀಲ್ರಿ ಹೆಂಗಂದ್ರೆ ಕೆಲಸ ಆಗಲಿಲ್ಲ ಅಂದ್ರೆ ಯಾರನ್ನೂ ಬಿಡೋರಲ್ಲ ಅವ್ರು ಅಧಿಕಾರಿಗಳ್ನ. ಒಮ್ಮೆ ನನಗೆ ಇನ್ನೂ ನೆನಪೈತದ. ಒಮ್ಮೆ ಕಸದ ಸಮಸ್ಯೆ ಆದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದರು, ಬೆಳಗಾವಿಗೆ ಬರೋರಿದ್ರು ಅವ್ರು. ಅವತ್ತು ಬಹುತೇಕ ಜಗದೀಶ್ ಅಂತ ಮಹಾನಗರ ಪಾಲಿಕೆ ಕಮಿಷನರ್ ಅವರು. ಅವ್ರ ಕಸದ ಒಟ್ಟ ಅವ್ಯವಸ್ಥೆ ಬೆಳಗಾವಿ ಸಿಟಿ ಒಳಗೆ ಎಲ್ಲಿ ಬೇಕಲ್ಲಿ ಕಸ ವಿಲೇವಾರಿ ಆಗದಾಗಿತ್ತು. ಎಲ್ಲಿ ಬೇಕಲ್ಲಿ ಕಸ, ಕಾಲ್ರಾ ಎಲ್ಲ ಒಂದು ರೋಗಗಳು ಬರತ್ತಿದ್ದು, ಡೆಂಗು, ಕಾಲ್ರಾ. ಅವಾಗ 1-2 ಸಲ ಅವರು ಅಧಿಕಾರಿಗೆ ಜಗದೀಶಿಗೆ ಹೇಳ್ರ ನಿಯಂತ್ರಣ ಮಾಡಂತ. ಅವು ಮಾಡೋಕ್ಕಾಗಲಿಲ್ಲ. ಅವ ಸ್ವತಃ ಕಸ ತುಂಬಿ ಹೋಗಿ ಕಮಿಷನರ್ ಮನೆ ಮುಂದೆ ಒಗದ್ರೆ ಆ ಕಮಿಷನರ್ ಹೊಳ್ಳಿ ಹೋದವ್ರ ಬೆಳಗಾವಿಗೆ ಬರಲೇ ಇಲ್ಲ. ಯಾವುದೇ ಒಂದು ಅಧಿಕಾರಿ ವರ್ಗಿರಲಿ ಕೆಲಸ ತಗೋಬೇಕಾದ್ರೆ ಅಭಯ್ ಪಾಟೀಲ್ರು ಭಾಳ ಪದ್ಧತಿ ಶನತನದಿಂದ ತಮ್ಮ ಮತಕ್ಷೇತ್ರ, ತಮ್ಮ ಅಂತಕ್ಕೆ ಬೇಕಾದಂಥ ಕಾರ್ಯಕರ್ತರದ ಕೆಲಸಗಳ ಮಾಡಿಸ್ತಿರ್ತಾರೆ ಅಭಯ್ ಪಾಟೀಲ್. ಯಾಕಂದ್ರೆ ಅವರಂಥ ಶಾಸಕರು ಬಹುತೇಕ ಭಾಳ ಮಂದಿ ಮಾತಾಡ್ತಿರ್ತಾರೆ ರಾಜ್ಯದಾಗ. ಆದರೆ ಹೊಟ್ಟೆ ಕಿಚ್ಚು ಪಡುವಂಥ ಮಂದಿಯೂ ಐತೆ ಅವ್ರು ನೋಡಿ. ಇರಲಿ, ಇವತ್ತು ಅವ್ರ ಮತಕ್ಷೇತ್ರದಾಗ 4ನೇ ಟರ್ಮ್ ಅವರು ಶಾಸಕರಾಗೋದು. ಇವತ್ತು ಶಾಸಕರಾದ್ರಂದ್ರೆ ಬೆಳಿಗ್ಗೆ 6 ಗಂಟೆಗೆ ಅವ್ರನ್ನ ಎಲ್ಲಿ ಸಿಗ್ತೈತೆ ಅವ್ರ ಪೋಸ್ಟಲ್ ಅಡ್ರೆಸ್, ಪೋಸ್ಟ್ ಅಡ್ರೆಸ್ ಅಂದ್ರೆ ಮತಕ್ಷೇತ್ರ. ಸೈಕಲ್ ತೊಗೊಂಡು ಅಡ್ಡಾಡ್ತಾರೋ, ಬೈ ವಾಕ್ ಹೋಗ್ತಿರ್ತಾರೋ, ಗಾರ್ಡನ್ದಾಗ ಇರ್ತಾರೋ. ಗಾರ್ಡನ್ದು ಏನು ಮಾಡ್ಬೇಕು ಅನ್ನೋದ, ರೋಡ್ಗಳ್ದಾತು, ನೀರಾತು, ಗಟ್ರ ಆತು, ಕಸ ಹೊಡಿಯೋದಾತು, ಏನು ಮತಕ್ಷೇತ್ರದಾಗ ಈ ಕಾರ್ಯಕ್ರಮ ಅವ್ರ ಮಾಡತ್ತಿಲ್ಲ ಅನ್ನಂಗಿಲ್ಲ. ಅವರ ಈ ಕ್ರೀಡೆಗಳ ಬಗ್ಗೆನೂ ಭಾಳ ಅವ್ರಿಗೆ ಆಸಕ್ತಿ. ಹಳ್ಳಿಗಳಾಗಿನ ಆಟ ಆಡಿಸುವ ಎಲ್ಲ ಚಿಲಿಪಿಲಿ ಹಿಡ್ಕೊಂಡು ಟೈರ್ ಓಡಿಸೋದು ಹಿಡ್ಕೊಂಡು ಇವತ್ತು ಗಾಳಿಪಟ ಉತ್ಸವ, ಅಂತಾರಾಷ್ಟ್ರೀಯ ಮಟ್ಟದ ಉತ್ಸವವನ್ನು ಬೆಳಗಾವಿದಾಗ ತಂದು ಅದನ್ನೂ ಮಾಡಿಸ್ತಾರೆ. ಅಂದರೆ ಎಲ್ಲದ್ರೊಳಗೆ ಅವ್ರು ನಿಪುಣರು ಅಭಯ್ ಪಾಟೀಲ್ರು. ಈಗ ಒಟ್ಟು ಅವರ ಈ ಮತಕ್ಷೇತ್ರದಾಗ ಇವತ್ತು ಅವರ ಅಂಡರ್ದಾಗನ ಬೆಳಗಾವಿ ಮಹಾನಗರ ಪಾಲಿಕೆ ಒಂದು 5 BJP ಕಾರ್ಪೊರೇಟ್ರನ್ನ, ಮೇಯರನ್ನು ಅವರವರ, ಉಪಮೇಯರನ್ನು ಅವ್ರ ಹಟ್ಟಿಗೆ ಬಿದ್ರಂದ್ರೆ ಒಬ್ಬರ ಕಾರ್ಪೊರೇಟ್ರನ್ನ ಡಿಸ್ಕ್ವಾಲಿಫೈ ಮಾಡಿದ್ರು. ಹಟ್ಟಿಗೆ ಬಿದ್ದರೆ ಅಂದ್ರೆ ಹೆಂಗೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಅದೇ ಡಿಸ್ಕ್ವಾಲಿಫೈ ಆದಂಥ ಕೋರ್ಟ್ಗೆ ಹೋಗಿ ಆ ಕಾರ್ಪೊರೇಟರ್ನ ಇವತ್ತು ಬೆಳಗಾವಿ ಮೇಯರ್ ಮಾಡಿದ್ದಾರೆ. ಅವ್ರ ಮತಕ್ಷೇತ್ರದಾಗ 25 ಜನ ಕಾರ್ಪೊರೇಟರ್ ಒಟ್ಟು. ಅಲ್ಲಿ BJP ಅವ್ರು 22 ಮಂದಿ ಅದಾರೆ. ಈಗ ವಿಷಯಕ್ಕೆ ಬರೋಣ. ಅಭಯ್ ಪಾಟೀಲ್ರು ಎಂದೂ ಮನ್ಯಾಗ ಕೊಂಡವ್ರಲ್ಲ. ಮನೆ ಅವ್ರ ಅಂದಾಜು ಅವ್ರ ಮತಕ್ಷೇತ್ರದಾಗ 1 ಲಕ್ಷ ಚಿಲ್ಲರೆ ಮನೆಗಳದಾವ. 2-2.5 ಲಕ್ಷ ಮಟ್ಟ ಮತದಾರದಾರ. ಇವತ್ತು ಅವ್ರು ಒಂದು ಹೊಸ ಕಾರ್ಯಕ್ರಮ ಹಾಕೊಂಡಾರ. ಒಟ್ಟಾರೆ ಮನೆಗೆ ಅವರ ಹೊಂಟಾರ. ಒಂದು ಅರ್ಜಿ ತೊಗೊಂಡು ಆ ಅರ್ಜಿ ಒಳಗೆ ಟೋಟಲ್ ಆ ಮನೆ ಇತಿಹಾಸ ತಾವ ಅಲ್ಲಿ ಮನೆ ಮುಂದೆ ಕುಂತ ಮಾಲಕನ ಹೇಳಿ ತಾವ ತುಂಬಿಸ್ಕೊಂಡು ಬರತ್ತಾರ. ಅವ್ರು ದವಾಖಾನೆಗೆ ಏನು ಸಮಸ್ಯೆ ಐತೆನ, ಆಧಾರ್ ಕಾರ್ಡ್ ಆಗಿದಾವಿಲ್ಲೋ, ರೇಷನ್ ಕಾರ್ಡ್ ಆಗಿದಾವಿಲ್ಲೋ, ಹೆಲ್ತ್ ಕಾರ್ಡ್ ಆಗಿದಾವಿಲ್ಲೋ, ಮನ್ಯಾಗ ನೌಕರಿ ಮಾಡೋರು ಎಷ್ಟು ಮಂದಿ, ಮಾಡ್ದಿದ್ದವ್ರು ಎಷ್ಟು ಮಂದಿ, ಉತ್ಪನ್ನ ಏನು, ನಿಮ್ಮ ಸಮಸ್ಯೆಗಳು ಏನದಾವು, ಈ ಒಂದು ಫಾರ್ಮ್ಯಾಟ್ ಅವರ ಪ್ರಿಂಟ್ ಮಾಡಿ ಹೋಗಿ ಮನ್ಯಾಗ ಕುಂತು ಅವ್ರನ್ನ ಭೇಟಿಯಾಗಿ ತುಂಬಿಸ್ಕೊಂಬರತ್ತಾರ. ಅವ್ರ ಜೊತೆ ಮಹಾನಗರ ಪಾಲಿಕೆ ಇವತ್ತು ಒಂದು ಕಾರ್ಯಕರ್ತರು, ಮಹಾನಗರ ಪಾಲಿಕೆಯ ಸದಸ್ಯರು ಅವ್ರ ಗುಡಿ ಅದಾರ. ಆದರೆ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರೆ ಇವ್ರಿಗೆ PAಗಳು ಒಬ್ಬರು MLA ಆದ್ರಂದ್ರೆ ನಾವು ನೋಡತ್ತೇವೆ ಒಂದು ಮನ್ಯಾಗ
ಅವ್ರ ಮನ್ಯಾಗ ಮಂದಿ ಎಟ್ಟಿರ್ತಾರೆ ಅವರು ಪಿ ಎಗಳು, ಆಮ್ಯಾಗ ಊರಿಗೆ ಒಬ್ಬೊಬ್ಬರು ಪಿ ಎಗಳು, ಜಡ್ಪಿಗೆ 2-3 ಮಂದಿ ಪಿ ಎಗಳು, ಆಮ್ಯಾಗ ತಾಲೂಕು ಪಂಚಾಯತಿ ಏರಿಯಾದಾಗ ಪಿ ಎಗಳು, ಅವ್ರ ಪಿ ಎಗಳು ಎಷ್ಟು ಮಂದಿ ಇದಾರೆ ಅನ್ನೋದು ಆ ಶಾಸಕರಿಗೆ ಗೊತ್ತಿರೋದಿಲ್ಲ. ಆದರೆ ಇವ್ರಿಗೆ ಒಬ್ಬ ಸರ್ಕಾರಿ ಪಿ ಎ. ಇವತ್ತು ಗನ್ಮ್ಯಾನ್ ಸದ್ಯಕ್ಕೆ ಅವ್ರು ತೊಗೊಂಡಿಲ್ಲ, ಸರ್ಕಾರ ಕೊಡು ಗನ್ಮ್ಯಾನ್ ಸದ್ಯಕ್ಕೆ ಅವ್ರು ತೊಗೊಂಡಿಲ್ಲ. ಸಿಂಪಲ್ಲಾಗಿ ಇರ್ತಾರೆ. ಯಾವುದೇ ಒಂದು ಜನರ ಸಮಸ್ಯೆ ಅದಾವಂದ್ರೆ ಅವತ್ತು ಕೂಡಿ ಅದನ್ನ ಕೆಲಸ ಮಾಡಿ ಮತ್ತೆ ಹೊಳ್ಳಿ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಅನ್ನುವಂಥ ಒಂದು ಮಾತುಗಳ ಮತಕ್ಷೇತ್ರದಾಗ ಕೇಳಿ ಬರತ್ತಾವ. ಯಾಕಂದ್ರೆ ಅಭಯ್ ಪಾಟೀಲ್ ಮಾಡಿದಂಥ ಕೆಲಸಗಳ ಭಾಳ ಅದಾವ. ಇವತ್ತು ಕಾವು ಕಟ್ಟ ನೀವು ನೋಡ್ರಿ, ನೀವು ದೇಶದ ಎಲ್ಲ ಈ ರಾಜ್ಯದಾಗಿನ ಒಂದು ತಿನಿಸು ಕಟ್ಟೆ ಕಾವು ಕಟ್ಟ ಅಂತ ಮಾಡಿದ್ದಾರೆ. ಇವತ್ತು ನೋಡಕ್ಕೆ ಬೇರೆ ಬೇರೆ ರಾಜ್ಯದಿಂದ ಬಂದು ಆ ಜಿಲ್ಲೆ ಒಳಗೆ ಹೆಡ್ ಕ್ವಾರ್ಟರ್ದೊಳಗೆ ಆ ಕಾವು ಕಟ್ಟದಂಥ ಕಾರ್ಯಕ್ರಮಗಳು ಹಾಕ್ಕೊಳತ್ತಾರೆ. ಒಟ್ಟಾರೆ ಕೆಲಸಗಾರ ಯಾವುದೇ PWD ಇರಲಿ, ನೀರಾವರಿ ನಿಗಮ ಇರಲಿ, ಯಾವುದೇ ಒಂದು ಪೊಲೀಸ್ ಇಲಾಖೆ ಇರಲಿ, ಯಾವುದೇ ತಮಗೆ ಬೇಕಾದದ್ದು ಕೆಲಸ ತಮ್ಮ ಮತಕ್ಷೇತ್ರ ಸಲುವಾಗಿ ಒಂದು ಮಾಡಿಸ್ಕೊಂಬರುವಂಥ ಜಾಣ್ಮೆ ಐತೆ. ಎಂದೋ ಮಂತ್ರಿ ಆಗಬೇಕಾಗಿತ್ತು BJP ಸರ್ಕಾರದಾಗ ಅಂತಾರೆ. ಆದ್ರೆ ಪಕ್ಷದ ಶಿಸ್ತಿನ ಸಫಾಯಿನೂ ಅಂತಾರೆ. ಯಾಕಂದ್ರೆ ಇವ್ರ 4 ಸಲ ಆರಿಸಿ ಬಂದವ್ರ. ಈ ಒಟ್ಟಾರೆ ಜನನ ನನಗೆ, ಯಾಕಂದ್ರೆ ಜನ ಇದ್ದಾಗ ನಾ ಶಾಸಕ ಇರ್ತೇನೋ, ನಾವು ಹುಟ್ಟಿ ಬಂದಾಗ ಏನಾದರೂ ಜನರಿಗೆ ಸೇವೆ ಮಾಡಬೇಕನ್ನೋ ಒಂದು ಮನೋಭಾವ ಅಭಯ್ ಪಾಟೀಲ್ ಅಂತಕ್ಕ ತುಂಬಿ ತಿಳ್ಕೊತೈತೆ. ಯಾಕೋ ಇದನ್ನು ಅಲ್ಲಿ ಮತದಾರ ಆಯ್ತು, ನಾವಾಯ್ತು ಅವ್ರು ನೋಡಿದೆವು ಸಮೀಪದಿಂದ. ಒಟ್ಟಾರೆ ಈ ಅಭಯ್ ಪಾಟೀಲ್ ರಂಗ ಕೆಲಸ ನಮ್ಮ ಶಾಸಕರು ಉಳ್ಕಿಗೆ ಶಾಸ್ತ್ರ ಬಹುತೇಕ ನಾನು ಒಂದು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ MLA ಹಿಂಗೆ ಮನೆ ಹೋಗಿ ಕೇಳತ್ತಿದ್ರು. ಬಹುತೇಕ ಯಾರು ತಮ್ಮ ಪಿ ಎಗಳ, ತಮ್ಮ ಗನ್ಮ್ಯಾನ್ಗಳ, ತಮ್ಮ ಸಂಬಂಧಿಕರನ್ನ ಇಟ್ಕೊಂಡು ಕೆಲಸ ಮಾಡೋ ಇಂಥ ಟೈಮ್ದಾಗ ಅಭಯ್ ಪಾಟೀಲ್ರಂಥವ್ರ ಯಾಕೋ ಎದ್ದು ಕಾಣ್ತಾರೆ. ಅದಕ್ಕೆ ಅಭಯ್ ಪಾಟೀಲ್ರ ಈ ಕೆಲಸಗಳಂಗೆ ಎಲ್ಲ ಶಾಸಕರು ಮಾಡ್ಬೇಕಂತ ಗರ್ದಿಗೆ ಮತ್ತು ಆಗ್ರಹ ಮಾಡ್ತಿದ್ದೆ. ನಮಸ್ಕಾರ.